ನೋಡಿ, ಈ ನವತಾರೆ ಶನೀಶ್ವರ ಸ್ವಾಮಿಯವರ ದೇವಸ್ಥಾನದ ಸ್ವಲ್ಪ ಮುಂದೆ ಹೋದರೆ ಇಲ್ಲೊಂದು ಅಪಘಾತ ಆಗಿದೆ. ಯಾವ ರೇಂಜಲ್ಲಾಗಿದೆ ಅಂತ ನೋಡಿ. ಸೊ ಇದು ನಾನು ತೋರಿಸ್ತಕ್ಕಂಥ ವಿಡಿಯೋ ಏನಕ್ಕೆ ಈ ವಿಡಿಯೋ ತೋರಿಸ್ತಾ ಇದ್ದೀನಿ ಅಂತಂದರೆ, ನೀವು ವಾಹನ ಸವಾರರು ಅತಿಯಾದ ವೇಗ ಮಿತಿ ಮೀರಿದಾಗೆ ವಾಹನವನ್ನು ಚಲಿಸಿದ್ದೇ ಆದರೆ ಏನಾಗುತ್ತೆ ಅಂತಕ್ಕಂಥದ್ದನ್ನ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ವಾಸ್ತವ ಏನಾಯಿತು ಏನೋ ಗೊತ್ತಿಲ್ಲ ನಮಗೆ, ಆದರೆ ಈ ಅಪಘಾತ ನೋಡಿದ್ರೆ ತುಂಬ ಸ್ಪೀಡ್ ಅನ್ನೋದು ಆ ಒಂದು ಅಪಘಾತದ ಒಂದು ಸನ್ನಿವೇಶಗಳು ನೋಡಿದಾಗ ಗೊತ್ತಾಗ್ತಾ ಇದೆ. ಅಲ್ಲಿನ ವಾಸ್ತವಗಳನ್ನು ನೋಡಿದ್ರೆ ವಾಹನ ತುಂಬ ಸ್ಪೀಡಾಗಿ ಬಂದಿದೆ ಅನ್ನೋದು ನಮಗೆ ಅರಿವಾಗುತ್ತೆ. ಸೊ ಅದನ್ನೆಲ್ಲ ತಿಳಿದು ಈ ಒಂದು ಆಕ್ಸಿಡೆಂಟ್ ಏನಾಗಿದೆ, ಸೊ ಇದರದ ಒಂದು ವಿಡಿಯೋ ಕ್ಲಿಪ್ಪನ್ನು ನಿಮಗೆ ಅರ್ಪಣೆ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಏನಾಗುತ್ತೆ ಗೊತ್ತಾ, ತುಂಬ ವಾಹನಗಳನ್ನ ನಾನು ಅಬ್ಸರ್ವ್ ಮಾಡಿದಾಗೆ ಈ ಸ್ಥಳ ಏನಿದೆ, ಈ ಡೌನ್ ಇದೆ ನೋಡ್ರಿ, ಈ ಡೌನಲ್ಲಿ ಬಂದಂಗೆ ಹೋಯ್ತಾ ಇರ್ತಾರೆ. ಸೊ ದಯವಿಟ್ಟು ಆ ಥರದ ತಪ್ಪುಗಳನ್ನು ಮಾಡಬೇಡಿ. ಇಲ್ಲಿ ಏನಾಗುತ್ತೆ ಗೊತ್ತಾ, ಈಗ ನೋಡಿ, ಈಗ ಹತ್ತತ್ರ ಬಂದಾಯಿತು ನೋಡಿ, ಈ ಸ್ಥಳದಲ್ಲಿ ನಿಮಗೆ ವಾಹನ ಕಂಟ್ರೋಲ್ ಸಿಕ್ಕಲ್ಲ. ಅರ್ಥ ಮಾಡ್ಕೊಂಬಿಡಿ, ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಸಿಕ್ಕಲ್ಲ ನಿಮ್ಮ ವಾಹನ. ನೋಡಿ, ಈ ಡೌನ್ ಏನಿದೆ, ಈ ಡೌನು ಇಲ್ಲಿ ಬಂದಂಗೆ ಇಲ್ಲಿ ನೋಡ್ರಿ ಇಲ್ಲಿ ಯಾವ ರೀತಿ ಹೊಡ್ಕೊಂಡೈತೆ ನೋಡ್ರಿ ಇಲ್ಲಿ. ಸೊ ನೋಡಿ, ಈಗ ನೋಡಿ, ಈ ಒಂದು ಕಟ್ಟೆ ಏನಿದೆ ಇದು ರಸ್ತೆಗೆ ಬಂದಿರೋದ್ರಿಂದ ಸೊ ಸ್ವಲ್ಪ ಒಳಗಡೆ ಹಾಕಿದ್ರೆ ಚೆನ್ನಾಗಿರೋದು ಅನ್ಕೋತೀನಿ. ನೋಡಿ, ಈ ರೀತಿ ಬಂದು ಕಟ್ಟೆಗೆ ಹೊಡ್ಕೊಂಡಿದೆ. ನಿಮ್ಮ ವಾಹನಗಳು ಬಂದಾಗಿ ಇಲ್ಲಿ ಕಂಟ್ರೋಲ್ ಸಿಕ್ಕಲ್ಲ. ಅರ್ಥ ಆಯ್ತಾ, ಇಲ್ಲಿ ಕಂಟ್ರೋಲ್ ಸಿಕ್ಕಲ್ಲ. ಸೊ ನೋಡಿ, ಈ ರೀತಿ ಬಂದು ಹೊಡ್ಕೊಂಡಿದೆ. ಭಾಳ ಭಯಂಕರವಾಗಿದೆ. ಇಲ್ಲಿ ಭಾಳ ಬೇಸರದ ವಿಚಾರ ಏನಪ್ಪ ಅಂದರೆ, ನೋಡ್ರಿ, ಒಂದು ವಿಚಾರ ಹೇಳ್ತೀನಿ. ಇಲ್ಲಿ ಏನೇ ಒಂದು ವಸ್ತುಗಳು, ಇಂಪಾರ್ಟೆಂಟ್ ವಸ್ತುಗಳಿದ್ರೆ, ಅವ್ರು ಆಕ್ಸಿಡೆಂಟ್ ಆಗಲಿ ಇನ್ನೊಂದೇನೇ ಆಗ್ಬಿಡಲಿ, ಅವರು ಪ್ರಾಣನೇ ಹೊಂಟವ್ರೆ. ಕಳ್ತನ ಮಾಡೋಕ್ಕಂತೂ ನಿಂತ್ಕೋತಾರೆ ಕೆಲವರು. ಅರ್ಥ ಆಯ್ತಾ, ಕದಿಬೇಕು ಅವರು, ವಸ್ತುಗಳನ್ನ ಕದ್ಕೊಂಡು ಹೋಗೋದು. ಆ ಥರದ ಒಂದು ಇಂಟೆನ್ಷನ್ಸ್ ಸಹ ಇರ್ತದೆ. ಸೊ ನೋಡಿ, ಈ ರೀತಿ ಅಪಘಾತ ಆಗಿದೆ ನೋಡಿ, ಎಲ್ಲ ವಾಡ್ದೆಲ್ಲ ಪೀಸ್ ಆಗೋಗಿದೆ. ಸೊ ಆದ್ದರಿಂದ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡೋದು, ಈ ಥರ ಅನಾಹುತ ಅಪಘಾತಗೊಳಪಟ್ಟವ್ರನ್ನ ದಯವಿಟ್ಟು ಅವರೊಂದು ಸಂಕಷ್ಟವನ್ನು ಆಲಿಸಬೇಕು ಹೊರತು ಅಲ್ಲಿರ್ತಕ್ಕಂಥ ಬ್ಯಾಟ್ರಿ ಕದ್ಕೊಳ್ಳೋದು, ಟೈರ್ ಕದ್ಕೊಳ್ಳೋದು, ಇನ್ನೊಂದು ಏನಕ್ಕೆ ಕಳ್ತನ ಮಾಡ್ಕೊಂಡು ಹೋಗೋದ್ರಲ್ಲಿ ಮಾತ್ರ ನಿಪುಣರು ಕೆಲವರು, ಎಲ್ಲರೂ ಅಲ್ಲ ಕೆಲವರು ಆ ಕಳ್ತನ ಮಾಡ್ಕೊಂಡು ಹೋಗೋದ್ರಲ್ಲಿ ಭಾಳ ಇಂಟ್ರೆಸ್ಟ್ ಆಗಿರ್ತಾರೆ. ಅರ್ಥ ಆಯ್ತಾ, ಕದಿಯೋದ್ರಲ್ಲಿ ನಂಬರ್ 1 ಅಂತ ಹೇಳ್ತೀನಿ ನಾನು, ಈಸಿಯಾಗಿ ಹೇಳ್ಬೇಕಾರೆ, ಸಿಂಪಲಾಗಿ ಹೇಳ್ಬೇಕಾರೆ. ಅವ್ರು ಅವರು ವಾಸ್ತವ ಹೆಂಗಾರಾಗ್ಬಿಡ್ಲಿಕ್ಕೆ ಗುರು, ಅವ್ರು ಕಳ್ತನ ಮಾಡ್ಬೇಕಷ್ಟೇ. ಅರ್ಥ ಆಯ್ತಾ. ನಾನು ಸಲ ನಾನು ನೋಡಿದಾಗ ಒಬ್ಬರು ಕದ್ದುಬಿಟ್ಟಿದ್ರು. ಏನು ಅಲ್ಲೊಂದು ಟರ್ನಲ್ಲಿ ಅಲ್ಲೂ ಅಷ್ಟೇ ಹಿಂಗೆ ಕಟ್ಟೆಗೆ ಹೊಡೆದಿದ್ದು. ಸೊ ನಮ್ಮ ಭಾಗ ಕಟ್ಟೆಗೆ ಹೊಡ್ಕೋತಾರೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಸೊ ದಯವಿಟ್ಟು ನಿರೀಕ್ಷಿಸಿ ಮತ್ತೊಂದು ವೀಡಿಯೋನ ಪ್ಲೇ ಮಾಡಿ.